ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಅಧ್ಯಾಯ 1 ಪೀಠಿಕೆ, ಈ ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಡೈರೆಕ್ಟಾಗಿ ವಿಡಿಯೋನ ವಾಚ್ ಮಾಡ್ತಾ ಇರೋರಿಗೆ ಏನೂ ಕೂಡ ಅರ್ಥ ಆಗಲ್ಲ. ಪಲ್ಲವಿ ಟ್ಯುಟೋರಿಯಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ PUCಗೆ ಸಂಬಂಧಪಟ್ಟಾಗೆ ಎಲ್ಲ ಸಬ್ಜೆಕ್ಟಲ್ಲೂ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ಹಿಸ್ಟ್ರಿ ಓದ್ಕೊಳ್ಳೋದು ತುಂಬಾ ಕಷ್ಟ, ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ಗಳಿರುತ್ತೆ. ಸೊ 2026-27ನೇ ಸಾಲಿನಲ್ಲಿ ಈ ವರ್ಷ ದ್ವಿತೀಯ PUC ಪರೀಕ್ಷೆಯನ್ನು ಬರಿತಾ ಇರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ಎಕ್ಸಾಮನ್ನು ಕಟ್ಟಿರೋರಾಗಿರ್ಬೋದು, ಇತಿಹಾಸದಲ್ಲಿ ಯಾವ್ಯಾವ ಟಾಪಿಕ್ಗಳನ್ನ ಕವರ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ನ ನೀವು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಕ್ವಶನ್ ಬ್ಯಾಂಕಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಅಧ್ಯಾಯದಲ್ಲೂ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 5 ಅಂಕ, 10 ಅಂಕ, ಈ ಪ್ಯಾಟ್ರನ್ ಅಲ್ವಾ ನಿಮಗೆ ಇತಿಹಾಸಕ್ಕೆ. ಈ ಪ್ಯಾಟ್ರನ್ನಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಇರುತ್ತೆ. ಅದಕ್ಕೆ ಸರಿಯಾದಂಥ ಉತ್ತರಗಳು ಯಾವುದು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪಲ್ಲವಿ ಟ್ಯುಟೋರಿಯಲ್ಸ್ನ ಫಾಲೋ ಮಾಡಿದ್ರಾಯಿತು. ಸೊ ಈ ಒಂದು ಚಾನಲಲ್ಲಿ ನಿಮಗೆ 6 ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡಿಕೊಂಡವರು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ ಮಕ್ಕಳೇ, ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾನು ಪೀಠಿಕೆ ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಈ ವರ್ಷ ಸ್ವಲ್ಪ ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ವೀಡಿಯೋಸ್ಗಳನ್ನ ನೋಡೋದಾದ್ರೂ ಕೂಡ ಅಪ್ಡೇಟೆಡ್ ವೀಡಿಯೋಸ್ಗಳನ್ನೇ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಹಿಂದಿನ ವರ್ಷದಲ್ಲೂ ಕೂಡ ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಯೂಸ್ ಆಗುವಂತಹ ವೀಡಿಯೋಸ್ಗಳು ಪ್ರತಿ ವರ್ಷವೂ ಏನಾಗ್ತಾ ಹೋಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಟಾಪಿಕ್ಗಳು ಏನು ಕವರ್ ಆಗಿದೆ ಅನ್ನೋದನ್ನು ಗಮನಿಸಿ, ಓಕೆನಾ? ಹಾಗಾದರೆ ಪೀಠಿಕೆ ಅಧ್ಯಾಯದಲ್ಲಿ ಕೇಳುವಂತಹ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳಿದರೆ, ಭಾರತದ ಯಾವ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ? ಮಕ್ಕಳೇ, ಆರ್ಯವರ್ತ ಅಂತ ಹೇಳಿದ್ರೆ ಆರ್ಯರ ನಾಡು ಅಂತ ಕರಿತೀವಿ. ಹಾಗಾಗಿ ಭಾರತದ ಉತ್ತರ ಭಾಗವನ್ನು ನಾವು ಆರ್ಯವರ್ತ ಅಂತ ಕರಿತೀವಿ. ಹಾಗಾಗಿ ಉತ್ತರ ಭಾಗ ಸರಿಯಾದ ಉತ್ತರ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂತ ಕೇಳಿದ್ದಾರೆ? ಇಂಡೋಸ್. ಪರ್ಷಿಯನ್ನರು ಸಿಂಧೂ ನದಿಯನ್ನು ಯಾವ ಹೆಸರಿಂದ ಕರೆಯುತ್ತಿದ್ದರು ಅಂತ ಇದೆ? ಹಿಂದೂ. ಯಾವ ತಾಮ್ರಪಟ್ಟ ಶಾಸನದಲ್ಲಿ ಕರುನಾಡಗನ್ ಎಂಬ ಹೆಸರಿನ ಪ್ರಸ್ತಾಪವಿದೆ? ನಾವು ಕರ್ನಾಟಕದ ಬಗ್ಗೆ ಉಲ್ಲೇಖವನ್ನು ಓದುವಾಗ ಈ ಒಂದು ಲೈನನ್ನು ಓದಿರ್ತೀವಿ. ವೆಲ್ವಿಕುಡಿ ತಾಮ್ರಪಟ ಶಾಸನದಲ್ಲಿ ಕರುನಾಡಗನ್ ಎಂಬ ಹೆಸರಿನ ಪ್ರಸ್ತಾಪವಿದೆ. ಜಿಯಾಗ್ರಫಿ ಕೃತಿಯನ್ನು ಬರೆದವರು ಯಾರು? ಟಾಲೆಮಿ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಹೇಳಿದರೆ ಕವಿರಾಜ ಮಾರ್ಗ. ನೆಕ್ಸ್ಟು, ಉತ್ಖನನ ಎಂದರೇನು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ನಾವು ಉತ್ಖನನ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಹತಿಗುಂಪ ಗುಹಾ ಶಾಸನ ಹೊರಡಿಸಿದವರು ಯಾರು? ಕಾರವೇಲ ದೊರೆ. ಅಲಹಾಬಾದ್ ಸ್ತಂಭ ಶಾಸನ ರಚನೆ ಮಾಡಿದವರು ಯಾರು? ಹರಿಸೇನ. ಐಹೊಳೆ ಶಾಸನವನ್ನು ರಚನೆ ಮಾಡಿದವರು ಯಾರು? ರವಿಕೀರ್ತಿ. ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು? ಕಾಕುತ್ಸವರ್ಮ. ದೇಶೀಯ ಸಾಹಿತ್ಯಿಕ ಆಧಾರಗಳು ಎಂದರೇನು ಅಂತ ಕೇಳಿದರೆ, ದೇಶೀಯ ಲೇಖಕರು, ಬರಹಗಾರರು ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ದೇಶೀಯ ಸಾಹಿತ್ಯ ಎನ್ನುವರು. ಹರ್ಷಚರಿತ ರಚಿಸಿದವರು ಯಾರು? ಬಾಣಭಟ್ಟ. ರಾಜತರಂಗಿಣಿಯ ಕರ್ತೃ ಯಾರು? ಕಲ್ಹಣ. ಬುದ್ಧಚರಿತ ಬರೆದವರು ಯಾರು? ಅಶ್ವಘೋಷ. ಟಾಲಮಿಯ ಪ್ರಸಿದ್ಧ ಕೃತಿ ಯಾವುದು? ಜಿಯಾಗ್ರಫಿ. ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ. ಮಕ್ಕಳೇ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತ ನೀವು ಈ ಪಾಠದ ಸಂಪೂರ್ಣ ವಿವರಣೆ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ಕೇಳುವ ಬಹು ಆಯ್ಕೆ ಪ್ರಶ್ನೆ ಯಾವುದು, ಬಿಟ್ಟ ಸ್ಥಳ ಪ್ರಶ್ನೆ ಯಾವುದು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವುದು, ಮೇನ್ ಆಗಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಯಾವುದು ಬರುತ್ತೆ ಎಕ್ಸಾಮಿಗೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಪೇಜನ್ನು ಫಾಲೋ ಮಾಡ್ತಾ ಇರಬೇಕು ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.